ಯಾದಗಿರಿ ಜಿಲ್ಲೆಯ ಮಹಾರಾಜ್ಯದ ಮಲ್ಲಿಕಾರ್ಜುನ ಮುತ್ಯ ಅವರದ್ದೇನು 7 ವರ್ಷದ ಅಪ್ರಾಪ್ತ ಬಾಲಕಿ ಜೊತೆಗೆ ಅನುಚಿತ ವರ್ತನೆ ಆರೋಪದಲ್ಲಿ ಈಗಾಗಲೇ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತೇನು ಮಲ್ಲಿಕಾರ್ಜುನ ಮುತ್ಯ ಅವರ ಭಕ್ತರು ಕೂಡ ಇವತ್ತು ಆ ಮಠದಲ್ಲಿ ಏನೋ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣವನ್ನ ಹಿಂಪಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಈ ಒಂದು ಸಭೆಯಲ್ಲಿ ಸಾಕಷ್ಟು ಭಕ್ತರಿದ್ದಾರೆ, ಬಿಜೆಪಿ ಆ ನಾಯಕಿಯವರು ಕೂಡ ಇದ್ದಾರೆ. ಈ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರಬಹುದು. ಬಿಜೆಪಿ ನಾಯಕಿ ಆ ಲಲಿತಾ ಅನುಪೂರ್ ಸೇರಿದಂತೆ ಹಲವು ಭಕ್ತರು ಕೂಡ ಈ ಒಂದು ಆ ಸಭೆಯನ್ನು ನಡೆಸಿ ಈಗ ಜಿಲ್ಲಾಡಳಿತಕ್ಕೆ ಮತ್ತು ಈ ಒಂದು ಪ್ರಕರಣ ದಾಖಲಿಸಿರ್ತಕ್ಕಂಥ ಆಯೋಗಕ್ಕೆ ಜೊತೆಗೆ ಏನು ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋವನ್ನು ಹರಿಬಿಟ್ಟಿರ್ತಕ್ಕಂಥ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡುವ ಮೂಲಕ ಒಂದು ಸಭೆಯನ್ನು ನಡೆಸಿರ್ತಕ್ಕಂಥ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ ಅನ್ನೋದರ ಕುರಿತು ಅವರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈಗ ಮೇಡಮ್ ಅವರೀಗ ಇವತ್ತು ಮಠದಲ್ಲಿ ಸಭೆಯನ್ನು ನಡೆಸಿದ್ರಿ, ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ರಿ, ಜೊತೆಗೆ ಮತ್ತೆ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರಿ? ಇಲ್ಲಿ ಬರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೆ ಈ ಒಂದು ಕೇಸ್ ದಾಖಲೆ ಮಾಡಿರ್ತಕ್ಕಂಥ ಬಹಳ ನೋವನ್ನ ತಂದಿರ್ತಕ್ಕಂಥದ್ದು. ಹಾಗಾಗಿ ಈ ವ್ಯವಸ್ಥಿತ ವಿರುದ್ಧವಾಗಿ, ಯಾಕಂದ್ರೆ ಒಂದು ಯಾವುದೇ ಫೋಸ್ಕೋ ಕೇಸನ್ನ ದಾಖಲೆ ಮಾಡಬೇಕಾದ್ರೆ ಅದನ್ನು ಪೂರ್ತಿ ಪರಿಶೀಲನೆ ಮಾಡಬೇಕು, ಕೌನ್ಸಿಲಿಂಗ್ ಮಾಡಬೇಕು. ಮಗು ಹೇಳಿಕೆ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ, ತಾಯಿ ಹೇಳಿಕೆ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಆದ್ರೆ ಇವೆರಡನ್ನೂ ಪರಿಗಣಿಸದೇನೆ, ಯಾಕಂದ್ರೆ ಈಗಾಗಲೇ ತಾಯಿ ಹೇಳಿದಾಳೆ ನಾನೇ ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೀನಿ ಅಂತಕ್ಕಂಥದ್ದು. ತಾಯಿನೇ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿದ ಮೇಲೆ ಯಾವ ವಿಚಾರವೂ ಮ್ಯಾಟ್ರೇ ಆಗಂಗಿಲ್ಲ ನನಗೆ ಕೇಳ್ಬೇಕಾದ್ರೆ. ಆದ್ರೆ ಅದನ್ನ ನೋಡಿಬಿಟ್ಟು ಕೇಳಿಬಿಟ್ಟು ಕೂಡ ಬಹಳ ಅನುಭವಿ ಆಗಿರ್ತಕ್ಕಂಥ ನಮ್ಮ ಮಕ್ಕಳ ಆಯೋಗದ ಅಧ್ಯಕ್ಷರು ಸದಸ್ಯರು ಶಶಿಧರ ಕೋಸಂಬಿ ಅವರು ಯಾಕೆ ಈ ತರತುರಿಯ ನಿರ್ಣಯವನ್ನು ತಗೊಂಡು ಅವರು ಒತ್ತಡವನ್ನು ಹಾಕುವ ಮುಖಾಂತರವಾಗಿ ಕೇಸನ್ನ ದಾಖಲೆ ಮಾಡಿದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಈಗ ಮೇಡಮ್, ಈಗ ಇವತ್ತು ಈ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಂಡ್ರಿ ಅಂತ? ಮೊದಲನೇದಾಗಿ ಮಕ್ಕಳ ಆಯೋಗದ ಸದಸ್ಯರ ವಿರುದ್ಧನೇ ಒಂದು ನಿರ್ಣಯವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕೆ ಈ ಮಾತನ್ನ ಹೇಳ್ತೀವಿ ಅಂದ್ರೆ, ಒಂದು ಮಠದಲ್ಲಿ ಮಠ ಅಂದ ತಕ್ಷಣ, ಒಬ್ಬ ಮುತ್ಯ ಅಂದ ತಕ್ಷಣ ಅವರ ವೈಯಕ್ತಿಕ ಅಷ್ಟೇ ಆಗಂಗಿಲ್ಲ, ಲಕ್ಷಾಂತರ ಜನರ ಭಕ್ತಾದಿಗಳ ಒಂದು ಅವರ ಭಕ್ತಿ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಆಗಿರ್ತ. ಹಾಗಾಗಿ ಇದನ್ನ ಕೇಸನ್ನ ಮಾಡಿರ್ತಕ್ಕಂಥವ್ರು ಅವರು ಆ ಕೇಸನ್ನ ಹಿಂಪಡಿಬೇಕು ಮೊದಲನೇದಾಗಿ. ಎರಡನೇದಾಗಿ ಮುತ್ಯವರಿಗೆ ಕ್ಷಮೆ ಕೇಳಬೇಕು. ನಾವು ಮಾಡದೇ ಇದ್ದಲ್ಲಿ ಜಿಲ್ಲಾ ಆಡಳಿತದ ವಿರುದ್ಧವಾಗಿನೇ ಜಿಲ್ಲಾಡಳಿತದ ಕಚೇರಿಯ ಮುಂದೆ ಉಗ್ರವಾದ ಹೋರಾಟವನ್ನ ಸರ್ವ ಭಕ್ತಾದಿಗಳು ಸೇರಿ ಮಾಡ್ತಾ ಇದ್ದೀವಿ. ಈಗ ಈ ಒಂದು ಕೇಸನ್ನ ಹಿಂಪಡೆಯೋದಕ್ಕೆ ಎಷ್ಟು ದಿನ ಟೈಮ್ ಕೊಡ್ತಾ ಇದ್ದೀರಿ ಮೇಡಮ್? ಈಗಾಗಲೇ ನನಗೆ ಗೊತ್ತಿರೋ ಪ್ರಕಾರವಾಗಿ ಬಾಲಭವನದ ಮುಖಾಂತರವಾಗಿ ಮಗು ಮತ್ತು ತಾಯಿಯ ಹೇಳಿಕೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಪೊಲೀಸ್ ಸ್ಟೇಷನ್ ಗೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಸುಮಾರು ಸಂಜೆವರೆಗೆ ಕುಂದಿಸ್ಕೊಂಡ್ಬಿಟ್ಟು ಅಲ್ಲಿ ಕೂಡ ಹೇಳಿಕೆಯನ್ನ ತಗೊಂಡಿರ್ತಕ್ಕಂಥದ್ದು ಇದೆ. ಇವೆರಡನ್ನ ಪರಿಗಣನೆಗೆ ತೆಗೆದುಕೊಂಡು ಇಮಿಡಿಯೇಟ್ ಆಗಿ ವರಿಷ್ಠಾಧಿಕಾರಿಗಳು ಒಂದು ಕ್ರಮವನ್ನ ತಗೋಬೇಕಾಗಿತ್ತು. ಆದ್ರೆ ಯಾಕೆ ತಗೋಲಾರ್ದು ಮತ್ತೆ ಸುಮೋಟೋ ಕೇಸ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಅದು ವಾಲಂಟರಿ ಆಗಿ ಮತ್ತೆ ಸುಮೋಟೋ ಕೇಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಉದ್ದೇಶ ಪೂರ್ವಕ ಆಗಿದೆ. ಇದನ್ನ 2 ದಿನದಲ್ಲಿ ರದ್ದುಪಡಿಸ್ತಾ ಇದ್ದರೆ ನಾವು ಒಂದು ಉಗ್ರ ಹೋರಾಟವನ್ನ ಮಾಡುತ್ತೇವೆ. ಇದು ಏನು ಬಿಜೆಪಿ ನಾಯಕಿ ಲಲಿತಾ ಅನುಪೂರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು, 2 ದಿನಗಳಲ್ಲಿ ಈ ಒಂದು ಪ್ರಕರಣವನ್ನ ರದ್ದುಪಡಿಸದಿದ್ರೆ ಇನ್ನು 2 ದಿನಗಳ ಕಾಲ ಗಡುವನ್ನ ಕೊಟ್ಟಿರ್ತಕ್ಕಂಥದ್ದು, ಗಡುವನ್ನ ಮೀರಿದ್ರೆ ಏನು ಯಾದಗಿರಿ ಜಿಲ್ಲೆಯಾದ್ಯಂತ ಉಗ್ರವಾದಂತ ಹೋರಾಟವನ್ನ ಮಾಡುವಂತದ್ದು ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿ ಜಿಲ್ಲೆಯ ಮಹಾರಾಜ್ಯದ ಮಲ್ಲಿಕಾರ್ಜುನ ಮುತ್ಯ ಅವರದ್ದೇನು 7 ವರ್ಷದ ಅಪ್ರಾಪ್ತ ಬಾಲಕಿ ಜೊತೆಗೆ ಅನುಚಿತ ವರ್ತನೆ ಆರೋಪದಲ್ಲಿ ಈಗಾಗಲೇ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತೇನು ಮಲ್ಲಿಕಾರ್ಜುನ ಮುತ್ಯ ಅವರ ಭಕ್ತರು ಕೂಡ ಇವತ್ತು ಆ ಮಠದಲ್ಲಿ ಏನೋ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣವನ್ನ ಹಿಂಪಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಈ ಒಂದು ಸಭೆಯಲ್ಲಿ ಸಾಕಷ್ಟು ಭಕ್ತರಿದ್ದಾರೆ, ಬಿಜೆಪಿ ಆ ನಾಯಕಿಯವರು ಕೂಡ ಇದ್ದಾರೆ. ಈ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರಬಹುದು. ಬಿಜೆಪಿ ನಾಯಕಿ ಆ ಲಲಿತಾ ಅನುಪೂರ್ ಸೇರಿದಂತೆ ಹಲವು ಭಕ್ತರು ಕೂಡ ಈ ಒಂದು ಆ ಸಭೆಯನ್ನು ನಡೆಸಿ ಈಗ ಜಿಲ್ಲಾಡಳಿತಕ್ಕೆ ಮತ್ತು ಈ ಒಂದು ಪ್ರಕರಣ ದಾಖಲಿಸಿರ್ತಕ್ಕಂಥ ಆಯೋಗಕ್ಕೆ ಜೊತೆಗೆ ಏನು ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋವನ್ನು ಹರಿಬಿಟ್ಟಿರ್ತಕ್ಕಂಥ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡುವ ಮೂಲಕ ಒಂದು ಸಭೆಯನ್ನು ನಡೆಸಿರ್ತಕ್ಕಂಥ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ ಅನ್ನೋದರ ಕುರಿತು ಅವರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈಗ ಮೇಡಮ್ ಅವರೀಗ ಇವತ್ತು ಮಠದಲ್ಲಿ ಸಭೆಯನ್ನು ನಡೆಸಿದ್ರಿ, ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ರಿ, ಜೊತೆಗೆ ಮತ್ತೆ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರಿ? ಇಲ್ಲಿ ಬರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೆ ಈ ಒಂದು ಕೇಸ್ ದಾಖಲೆ ಮಾಡಿರ್ತಕ್ಕಂಥ ಬಹಳ ನೋವನ್ನ ತಂದಿರ್ತಕ್ಕಂಥದ್ದು. ಹಾಗಾಗಿ ಈ ವ್ಯವಸ್ಥಿತ ವಿರುದ್ಧವಾಗಿ, ಯಾಕಂದ್ರೆ ಒಂದು ಯಾವುದೇ ಫೋಸ್ಕೋ ಕೇಸನ್ನ ದಾಖಲೆ ಮಾಡಬೇಕಾದ್ರೆ ಅದನ್ನು ಪೂರ್ತಿ ಪರಿಶೀಲನೆ ಮಾಡಬೇಕು, ಕೌನ್ಸಿಲಿಂಗ್ ಮಾಡಬೇಕು. ಮಗು ಹೇಳಿಕೆ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ, ತಾಯಿ ಹೇಳಿಕೆ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಆದ್ರೆ ಇವೆರಡನ್ನೂ ಪರಿಗಣಿಸದೇನೆ, ಯಾಕಂದ್ರೆ ಈಗಾಗಲೇ ತಾಯಿ ಹೇಳಿದಾಳೆ ನಾನೇ ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೀನಿ ಅಂತಕ್ಕಂಥದ್ದು. ತಾಯಿನೇ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿದ ಮೇಲೆ ಯಾವ ವಿಚಾರವೂ ಮ್ಯಾಟ್ರೇ ಆಗಂಗಿಲ್ಲ ನನಗೆ ಕೇಳ್ಬೇಕಾದ್ರೆ. ಆದ್ರೆ ಅದನ್ನ ನೋಡಿಬಿಟ್ಟು ಕೇಳಿಬಿಟ್ಟು ಕೂಡ ಬಹಳ ಅನುಭವಿ ಆಗಿರ್ತಕ್ಕಂಥ ನಮ್ಮ ಮಕ್ಕಳ ಆಯೋಗದ ಅಧ್ಯಕ್ಷರು ಸದಸ್ಯರು ಶಶಿಧರ ಕೋಸಂಬಿ ಅವರು ಯಾಕೆ ಈ ತರತುರಿಯ ನಿರ್ಣಯವನ್ನ ತಗೊಂಡು ಅವರು ಒತ್ತಡವನ್ನು ಹಾಕುವ ಮುಖಾಂತರವಾಗಿ ಕೇಸನ್ನ ದಾಖಲೆ ಮಾಡಿದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಈಗ ಮೇಡಮ್, ಈಗ ಇವತ್ತು ಈ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಂಡ್ರಿ ಅಂತ?
ಮೊದಲನೇದಾಗಿ ಮಕ್ಕಳ ಆಯೋಗದ ಸದಸ್ಯರ ವಿರುದ್ಧನೇ ಒಂದು ನಿರ್ಣಯವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕೆ ಈ ಮಾತನ್ನ ಹೇಳ್ತೀವಿ ಅಂದ್ರೆ, ಒಂದು ಮಠದಲ್ಲಿ ಮಠ ಅಂದ ತಕ್ಷಣ, ಒಬ್ಬ ಮುತ್ಯ ಅಂದ ತಕ್ಷಣ ಅವರ ವೈಯಕ್ತಿಕ ಅಷ್ಟೇ ಆಗಂಗಿಲ್ಲ, ಲಕ್ಷಾಂತರ ಜನರ ಭಕ್ತಾದಿಗಳ ಒಂದು ಅವರ ಭಕ್ತಿ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಆಗಿರ್ತ. ಹಾಗಾಗಿ ಇದನ್ನ ಕೇಸನ್ನ ಮಾಡಿರ್ತಕ್ಕಂಥವ್ರು ಅವರು ಆ ಕೇಸನ್ನ ಹಿಂಪಡಿಬೇಕು ಮೊದಲನೇದಾಗಿ. ಎರಡನೇದಾಗಿ ಮುತ್ಯವರಿಗೆ ಕ್ಷಮೆ ಕೇಳಬೇಕು. ನಾವು ಮಾಡದೇ ಇದ್ದಲ್ಲಿ ಜಿಲ್ಲಾಡಳಿತದ ವಿರುದ್ಧವಾಗಿನೇ ಜಿಲ್ಲಾಡಳಿತದ ಕಚೇರಿಯ ಮುಂದೆ ಉಗ್ರವಾದ ಹೋರಾಟವನ್ನ ಸರ್ವ ಭಕ್ತಾದಿಗಳು ಸೇರಿ ಮಾಡ್ತಾ ಇದ್ದೀವಿ. ಈಗ ಈ ಒಂದು ಕೇಸನ್ನ ಹಿಂಪಡೆಯೋದಕ್ಕೆ ಎಷ್ಟು ದಿನ ಟೈಮ್ ಕೊಡ್ತಾ ಇದೀರಿ ಮೇಡಮ್? ಏನಂತ ಈಗಾಗಲೇ ನನಗೆ ಗೊತ್ತಿರೋ ಪ್ರಕಾರವಾಗಿ ಬಾಲಭವನದ ಮುಖಾಂತರವಾಗಿ ಮಗು ಮತ್ತು ತಾಯಿಯ ಹೇಳಿಕೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಪೊಲೀಸ್ ಸ್ಟೇಷನ್ ಗೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಸುಮಾರು ಸಂಜೆವರೆಗೆ ಕುಂದಿಸ್ಕೊಂಡ್ಬಿಟ್ಟು ಅಲ್ಲಿ ಕೂಡ ಹೇಳಿಕೆಯನ್ನ ತಗೊಂಡಿರ್ತಕ್ಕಂಥದ್ದು ಇದೆ. ಇವೆರಡನ್ನ ಪರಿಗಣನೆಗೆ ತೆಗೆದುಕೊಂಡು ಇಮಿಡಿಯೇಟ್ ಆಗಿ ವರಿಷ್ಠಾಧಿಕಾರಿಗಳು ಒಂದು ಕ್ರಮವನ್ನ ತಗೋಬೇಕಾಗಿತ್ತು. ಆದ್ರೆ ಯಾಕೆ ತಗೋಲಾರ್ದು ಮತ್ತೆ ಸುಮೋಟೋ ಕೇಸ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಅದು ವಾಲಂಟರಿ ಆಗಿ ಮತ್ತೆ ಸುಮೋಟೋ ಕೇಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಉದ್ದೇಶ ಪೂರ್ವಕ ಆಗಿದೆ. ಇದನ್ನ 2 ದಿನದಲ್ಲಿ ರದ್ದುಪಡಿಸ್ತಾ ಇದ್ದಾರೆ. ನಾವು ಒಂದು ಉಗ್ರ ಹೋರಾಟವನ್ನ ಮಾಡುತ್ತೇವೆ. ಇದು ಏನು ಬಿಜೆಪಿ ನಾಯಕಿ ಲಲಿತಾ ಅನ್ಪುರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು, 2 ದಿನಗಳಲ್ಲಿ ಈ ಒಂದು ಪ್ರಕರಣವನ್ನ ರದ್ದುಪಡಿಸದಿದ್ರೆ ಇನ್ನು 2 ದಿನಗಳ ಕಾಲ ಗಡುವನ್ನ ಕೊಟ್ಟಿರ್ತಕ್ಕಂಥದ್ದು, ಗಡುವನ್ನ ಮೀರಿದ್ರೆ ಏನು ಯಾದಗಿರಿ ಜಿಲ್ಲೆಯಾದ್ಯಂತ ಉಗ್ರವಾದಂತ ಹೋರಾಟವನ್ನ ಮಾಡುವಂತದ್ದು ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ ಜಿಲ್ಲೆಯ ಮಹಾರಾಜ್ಯದ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ 7 ವರ್ಷದ ಅಪ್ರಾಪ್ತ ಬಾಲಕಿ ಜೊತೆಗೆ ಅನುಚಿತ ವರ್ತನೆ ಆರೋಪದಲ್ಲಿ ಈಗಾಗಲೇ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತೇನು ಮಲ್ಲಿಕಾರ್ಜುನ ಮುತ್ಯ ಅವರ ಭಕ್ತರು ಕೂಡ ಇವತ್ತು ಆ ಮಠದಲ್ಲಿ ಏನೋ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣವನ್ನ ಹಿಂಪಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಈ ಒಂದು ಸಭೆಯಲ್ಲಿ ಸಾಕಷ್ಟು ಭಕ್ತರಿದ್ದಾರೆ, ಬಿಜೆಪಿ ಆ ನಾಯಕಿಯವರು ಕೂಡ ಇದ್ದಾರೆ. ಈ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರಬಹುದು. ಬಿಜೆಪಿ ನಾಯಕಿ ಆ ಲಲಿತಾ ಅನ್ಪುರ್ ಸೇರಿದಂತೆ ಹಲವು ಭಕ್ತರು ಕೂಡ ಈ ಒಂದು ಆ ಸಭೆಯನ್ನು ನಡೆಸಿ ಈಗ ಜಿಲ್ಲಾಡಳಿತಕ್ಕೆ ಮತ್ತು ಈ ಒಂದು ಪ್ರಕರಣ ದಾಖಲಿಸಿರ್ತಕ್ಕಂಥ ಆಯೋಗಕ್ಕೆ, ಜೊತೆಗೆ ಏನು ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋವನ್ನು ಹರಿಬಿಟ್ಟಿರ್ತಕ್ಕಂಥ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಆಗ್ರಹವನ್ನು ಮಾಡುವ ಮೂಲಕ ಒಂದು ಸಭೆಯನ್ನು ನಡೆಸಿರ್ತಕ್ಕಂಥ. ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ ಅನ್ನೋದರ ಕುರಿತು ಅವರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈಗ ಮೇಡಮ್ ಅವರೀಗ ಇವತ್ತು ಮಠದಲ್ಲಿ ಸಭೆಯನ್ನು ನಡೆಸಿದ್ರಿ, ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ರಿ, ಜೊತೆಗೆ ಮತ್ತೆ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರಿ? ಇಲ್ಲಿ ಬರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೆ ಈ ಒಂದು ಕೇಸ್ ದಾಖಲೆ ಮಾಡಿರ್ತಕ್ಕಂಥ ಬಹಳ ನೋವನ್ನ ತಂದಿರ್ತಕ್ಕಂಥದ್ದು. ಹಾಗಾಗಿ ಈ ವ್ಯವಸ್ಥಿತ ವಿರುದ್ಧವಾಗಿ, ಯಾಕಂದ್ರೆ ಒಂದು ಯಾವುದೇ ಫೋಸ್ಕೋ ಕೇಸನ್ನ ದಾಖಲೆ ಮಾಡಬೇಕಾದ್ರೆ ಅದನ್ನು ಪೂರ್ತಿ ಪರಿಶೀಲನೆ ಮಾಡಬೇಕು, ಕೌನ್ಸಿಲಿಂಗ್ ಮಾಡಬೇಕು. ಮಗು ಹೇಳಿಕೆ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ, ತಾಯಿ ಹೇಳಿಕೆ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಆದ್ರೆ ಇವೆರಡನ್ನೂ ಪರಿಗಣಿಸದೇನೆ, ಯಾಕಂದ್ರೆ ಈಗಾಗಲೇ ತಾಯಿ ಹೇಳಿದಾಳೆ, ನಾನೇ ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೀನಿ ಅಂತಕ್ಕಂಥದ್ದು. ತಾಯಿನೇ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿದ ಮೇಲೆ ಯಾವ ವಿಚಾರವೂ ಮ್ಯಾಟ್ರೇ ಆಗಂಗಿಲ್ಲ ನನಗೆ ಕೇಳ್ಬೇಕಾದ್ರೆ. ಆದ್ರೆ ಅದನ್ನ ನೋಡಿಬಿಟ್ಟು ಕೇಳಿಬಿಟ್ಟು ಕೂಡ ಬಹಳ ಅನುಭವಿಯಾಗಿರ್ತಕ್ಕಂಥ ನಮ್ಮ ಮಕ್ಕಳ ಆಯೋಗದ ಅಧ್ಯಕ್ಷರು, ಸದಸ್ಯರು ಶಶಿಧರ ಕೋಸಂಬಿ ಅವರು ಯಾಕೆ ಈ ತರತುರಿಯ ನಿರ್ಣಯವನ್ನ ತಗೊಂಡು ಅವರು ಒತ್ತಡವನ್ನ ಹಾಕುವ ಮುಖಾಂತರವಾಗಿ ಕೇಸನ್ನ ದಾಖಲೆ ಮಾಡಿದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಈಗ ಮೇಡಮ್, ಈಗ ಇವತ್ತು ಈ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಂಡ್ರಿ ಅಂತ? ಮೊದಲನೇದಾಗಿ ಮಕ್ಕಳ ಆಯೋಗದ ಸದಸ್ಯರ ವಿರುದ್ಧನೇ ಒಂದು ನಿರ್ಣಯವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕೆ ಈ ಮಾತನ್ನ ಹೇಳ್ತೀವಿ ಅಂದ್ರೆ, ಒಂದು ಮಠದಲ್ಲಿ ಮಠ ಅಂದ ತಕ್ಷಣ, ಒಬ್ಬ ಮುತ್ಯ ಅಂದ ತಕ್ಷಣ ಅವರ ವೈಯಕ್ತಿಕ ಅಷ್ಟೇ ಆಗಂಗಿಲ್ಲ, ಲಕ್ಷಾಂತರ ಜನರ ಭಕ್ತಾದಿಗಳ ಒಂದು ಅವರ ಭಕ್ತಿ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಆಗಿರ್ತ. ಹಾಗಾಗಿ ಇದನ್ನ ಕೇಸನ್ನ ಮಾಡಿರ್ತಕ್ಕಂಥವ್ರು ಅವರು ಆ ಕೇಸನ್ನ ಹಿಂಪಡಿಬೇಕು ಮೊದಲನೇದಾಗಿ. ಎರಡನೇದಾಗಿ ಮುತ್ಯವರಿಗೆ ಕ್ಷಮೆ ಕೇಳಬೇಕು. ನಾವು ಮಾಡದೇ ಇದ್ದಲ್ಲಿ ಜಿಲ್ಲಾಡಳಿತದ ವಿರುದ್ಧವಾಗಿನೇ ಜಿಲ್ಲಾಡಳಿತದ ಕಚೇರಿಯ ಮುಂದೆ ಉಗ್ರವಾದ ಹೋರಾಟವನ್ನ ಸರ್ವ ಭಕ್ತಾದಿಗಳು ಸೇರಿ ಮಾಡ್ತಾ ಇದ್ದೀವಿ. ಈಗ ಈ ಒಂದು ಕೇಸನ್ನ ಹಿಂಪಡೆಯೋದಕ್ಕೆ ಎಷ್ಟು ದಿನ ಟೈಮ್ ಕೊಡ್ತಾ ಇದೀರಿ ಮೇಡಮ್? ಏನಂತ ಈಗಾಗಲೇ ನನಗೆ ಗೊತ್ತಿರೋ ಪ್ರಕಾರವಾಗಿ ಬಾಲಭವನದ ಮುಖಾಂತರವಾಗಿ ಮಗು ಮತ್ತು ತಾಯಿಯ ಹೇಳಿಕೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಪೊಲೀಸ್ ಸ್ಟೇಷನ್ ಗೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಸುಮಾರು ಸಂಜೆವರೆಗೆ ಕುಂದಿಸ್ಕೊಂಡ್ಬಿಟ್ಟು ಅಲ್ಲಿ ಕೂಡ ಹೇಳಿಕೆಯನ್ನ ತಗೊಂಡಿರ್ತಕ್ಕಂಥದ್ದು ಇದೆ. ಇವೆರಡನ್ನ ಪರಿಗಣನೆಗೆ ತೆಗೆದುಕೊಂಡು ಇಮಿಡಿಯೇಟ್ ಆಗಿ ವರಿಷ್ಠಾಧಿಕಾರಿಗಳು ಒಂದು ಕ್ರಮವನ್ನ ತಗೋಬೇಕಾಗಿತ್ತು. ಆದ್ರೆ ಯಾಕೆ ತಗೋಲಾರ್ದು ಮತ್ತೆ ಸುಮೋಟೋ ಕೇಸ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಅದು ವಾಲಂಟರಿ ಆಗಿ ಮತ್ತೆ ಸುಮೋಟೋ ಕೇಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಉದ್ದೇಶ ಪೂರ್ವಕ ಆಗಿದೆ. ಇದನ್ನ 2 ದಿನದಲ್ಲಿ ರದ್ದುಪಡಿಸ್ತಾ ಇದ್ದಾರೆ. ನಾವು ಒಂದು ಉಗ್ರ ಹೋರಾಟವನ್ನ ಮಾಡುತ್ತೇವೆ. ಇದು ಏನು ಬಿಜೆಪಿ ನಾಯಕಿ ಲಲಿತಾ ಅನ್ಪುರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು, 2 ದಿನಗಳಲ್ಲಿ ಈ ಒಂದು ಪ್ರಕರಣವನ್ನ ರದ್ದುಪಡಿಸದಿದ್ರೆ ಇನ್ನು 2 ದಿನಗಳ ಕಾಲ ಗಡುವನ್ನ ಕೊಟ್ಟಿರ್ತಕ್ಕಂಥದ್ದು, ಗಡುವನ್ನ ಮೀರಿದ್ರೆ ಏನು ಯಾದಗಿರಿ ಜಿಲ್ಲೆಯಾದ್ಯಂತ ಉಗ್ರವಾದಂತ ಹೋರಾಟವನ್ನ ಮಾಡುವಂತದ್ದು ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.